ರಸ್ತೆಯಲ್ಲಿ ಸಿಕ್ಕ ಬಂಗಾರದ ಒಡವೆ ಮಾಲೀಕರಿಗೆ ಹಿಂತಿರುಗಿಸಿದ ರುಕ್ಮಿಣಮ್ಮ ಪ್ರಾಮಾಣಿಕತೆಗೆ ಸಾರ್ವಜನಿಕರ ಮೆಚ್ಚುಗೆ. ಹೌದು, ದಿನದಿಂದ ದಿನಕ್ಕೆ ಬಂಗಾರದ ಬೆಲೆ ಏರಿಕೆಯಾಗುತ್ತಿರುವ ಇಂದಿನ ಸಂದರ್ಭದಲ್ಲಿ ರಸ್ತೆಯಲ್ಲಿ ಸಿಕ್ಕ ಬಂಗಾರದ ಒಡವೆಯನ್ನು ಯಾವುದೇ ಆಸೆಗೆ ಒಳಗಾಗದೆ ಅದರ ನಿಜವಾದ ಮಾಲೀಕರಿಗೆ ಹಿಂತಿರುಗಿಸುವ ಮೂಲಕ ಬಳ್ಳಾರಿಯ ರುಕ್ಮಿಣಮ್ಮ ಅವರು ಪ್ರಾಮಾಣಿಕತೆಗೆ ಮಾದರಿಯಾಗಿದ್ದಾರೆ. ಪ್ರತಿದಿನದಂತೆ ಬೆಳಗಿನ ಜಾವ ವಾಕಿಂಗ್ಗೆ ತೆರಳಿದ್ದ ರುಕ್ಮಿಣಮ್ಮ ಅವರಿಗೆ ರಸ್ತೆಯಲ್ಲಿ ಬಿದ್ದಿದ್ದ ಚೀಲವೊಂದು ಕಂಡುಬಂದಿತು. ಪರಿಶೀಲಿಸಿದಾಗ ಅದರೊಳಗೆ ಬಂಗಾರದ ಒಡವೆ ಇರುವುದು ಗೊತ್ತಾಯಿತು. ಆದರೆ ಚೀಲದಲ್ಲಿ ಮಾಲೀಕರ ಹೆಸರು, ವಿಳಾಸ ಅಥವಾ ದೂರವಾಣಿ ಸಂಖ್ಯೆ ಯಾವುದೂ ಇರಲಿಲ್ಲ. ಈ ವಿಷಯವನ್ನು ಪುತ್ರ ಹಾಗೂ ಬ್ಯಾಂಕ್ ಉದ್ಯೋಗಿಯಾಗಿರುವ ಮಂಜುನಾಥ್ ಅವರಿಗೆ ತಿಳಿಸಿ ಚೀಲವನ್ನು ನೀಡಿದರು. ಪರಿಶೀಲನೆ ನಡೆಸಿದ ಮಂಜುನಾಥ್ ಅವರಿಗೆ ಒಡವೆ ಅಡವಿಟ್ಟಿದ್ದ ಬ್ಯಾಂಕಿನ ಸಂಬಂಧಿತ ಸಂಖ್ಯೆ ಮಾತ್ರ ದೊರೆಯಿತು. ಅದನ್ನು ಆಧರಿಸಿ ಮಾಹಿತಿ ಸಂಗ್ರಹಿಸಿ ಕೊನೆಗೆ ಒಡವೆಯ ನಿಜವಾದ ಮಾಲೀಕರನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದರು. ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ವಿ ಸರ್. ಹೋಗುವಾಗ ಡಾಲರ್ ಕಾಲಿನ ಹತ್ತಿರಲೇ ಬಿದ್ದಿತ್ತು. ನಾನು ಏನೋ ಬಿಡು ಅಂದೇಳಿ ನಾವೆಲ್ಲ ನಾಲ್ವರು ಹೋಗ್ತಿದ್ವಿ. ಹೋಗ್ದಾಗ ನೋಡಿದ್ವಿ, ಏನೋ ಬಿಡು ಏನಂತ ತೆಗ್ದಾಕ್ಯಾರನ್ನ ಸುಮ್ಮನೆ ಹೋಗ್ತಿದ್ವಿ. ಅದು ನಂಬರ್ ನೋಡಿ ಮತ್ತೆ ಅದು ತಗೊಂಡು ನೋಡಿದೆ ಸರ್. ಅಲ್ಲಿ ಅವರಿಗೆ ಫೋನ್ ಮಾಡಿದ್ವಿ. ಅವ್ರದ್ದು ಹೆಸರು ಏನಿಲ್ಲ, ಇದೊಂದು ಅಡ್ರೆಸ್ ಐತೆ, ಅದನ್ನ ಅಂದರೆ ನಮ್ಮ ಮಗಗೆ ಫೋನ್ ಮಾಡಿ ತೋರಿಸಿದೆ ಸರ್. ತೋರಿಸಿ ಹೇಳಿದ್ ಬ್ಯಾಂಕ್ ಮ್ಯಾನೇಜರು ಹೇಳಿದ್ರೆ ಅವರು ಎಲ್ಲ ಪ್ರೂಫ್ ತಗೊಂಡು ಕಳಿಸಿದ್ರೆ ಅವ್ರಿಗೆ ಫೋನ್ ಮಾಡಿದೆ ನಾನು. ಫೋನ್ ಮಾಡಿದ್ರೆ ಅವರು ರೆಸ್ಪಾನ್ಸ್ ಸರಿ ಮಾಡಲಿಲ್ಲ. ಅವರು ಮಾಡಲಿದ್ದಕ್ಕೋಸ್ಕರ ನಾವು ಕಟ್ ಮಾಡಿಬಿಟ್ವಿ. ಅಲ್ಲಿಗೆ ನಿಮ್ದು ಏನೇನು ಹೋಗೈತೆ ಅಂತ ಸತಿ ಕೇಳಿದ್ವಿ. ಸರಿ ಬಿಡು, ಅವ್ರು ತಿಳ್ಕೊಂಡು ಮಾಡ್ತಾರ ಅಂದೇಳಿ ಇದು ಮಾಡಿದ್ವಿ. ನಿನ್ನೆ ಅವ್ರು ತಿಳ್ಕೊಂಡಾರ ಮಾಡ್ಯಾರ, ಬಾ ಅಂದೇಳಿನಿ ಸರ್, ಕೊಡ್ತೀನಿ ಅವ್ರಿಗೆ ಅಷ್ಟೇ. ಬಳಿಕ ರುಕ್ಮಿಣಮ್ಮ ಅವರು ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ತಮಗೆ ಸಿಕ್ಕಿದ್ದ ಬಂಗಾರದ ಒಡವೆಯನ್ನು ಸುರಕ್ಷಿತವಾಗಿ ಮಾಲೀಕರಿಗೆ ಹಸ್ತಾಂತರಿಸುವ ಮೂಲಕ ಮಾನವೀಯತೆಗೆ ಸಾಕ್ಷಿಯಾಗಿದ್ದಾರೆ. ಗುರುವಾರ ಸಂಜೆ ನಮ್ಮ ಹೆಂಡತಿ ಒಡವೆನ ತಾಳಿ ಸರನ ರಿನೋವೇಷನ್ ಅಂದರೆ ತಾಳಿ ಸ್ವಲ್ಪ ಡ್ಯಾಮೇಜ್ ಇತ್ತು, ಅದನ್ನು ಮಾಡ್ಸೋಕ್ಕೋಸ್ಕರ ನಾನು ಬಳ್ಳಾರಿಗೆ ತಾಳಿ ತೊಗೊಂಬಂದಿದ್ದೆ. ಅದು ನನಗೆ 7:30 ಅಬೌವ್ ಮೇಲೆ ನಾನು ಬಳ್ಳಾರಿಯಲ್ಲಿ ಜೋಬಲ್ಲಿ ಇಟ್ಕೊಂಡಾಗ ಬಳ್ಳಾರಿಯಲ್ಲಿ ಎಲ್ಲೋ ಬಿದ್ದಿತ್ತದು. ನಾನು ಕೆಲವು ಪ್ಲೇಸಲ್ಲಿ ಓಡಾಡಿದ್ದೆ. ತಾಳೂರು ರೋಡು, ಒಂದು ಕಪ್ಪಲ್ ರೋಡು, ಒಂದು ಡಾಲರ್ಸ್ ಕಾಲೋನಿಯಲ್ಲಿ. ಆ್ಯಕ್ಚುಲಿ ಅದು ನಾನು ಡಾಲರ್ಸ್ ಕಾಲೋನಿಯಲ್ಲಿ ನಮ್ಮ ಆಫೀಸ್ ಇದೆ, ನಮಗೆ ಗೊತ್ತಿರೋರು ಆಫೀಸ್ ಇದೆ, ಅವ್ರ ಆಫೀಸ್ ಹತ್ರ ನಾನು ಹೋಗಿದ್ದೆ ಈವ್ನಿಂಗ್ ಟೈಮು. ಅದು ನಾನು ಏನೋ ಮೊಬೈಲ್ ತೆಗಿವಾಗ ಇಲ್ಲ ಏನೋ ಸಮಥಿಂಗ್ ತೆಗಿವಾಗ ದುಡ್ಡು ತೆಗಿವಾಗ ಬಿದ್ದೋಗಿದೆ. ಬಿದ್ದೋದ ತಕ್ಷಣ ನಾನು ಮನೆಗೆ ಹೋಗಿ ರಾತ್ರಿ 9 ಗಂಟೆಗೆ ನಾನು ಚೆಕ್ ಮಾಡಿಕೊಂಡೆ. ನನ್ನ ವೈಫ್ ಕೇಳಿದ್ರು ನನಗೆ, ಎಲ್ಲೋಯ್ತು ಬಂಗಾರ, ಅದು ಆಚಾರಿಗೆ ಯಾಕೆ ಬಂದಿದೆ ಅಂತ ಕೇಳಿದ್ರು. ನಾನು ಕಳೆದೋಯ್ತೆಂಬ ವಿಷಯ ನನ್ನ ಹೆಂಡತಿ ಸಡನ್ಲಾಗಿ ಹೇಳಿಲ್ಲ, ಬೇಜಾರು ಪಡ್ಕೊತಾಳೆ ಅಂತೇಳಿ. ನಾನು ಇಲ್ಲ, ನಾನು ಆಗಿ ಬಂದಿದ್ದೀನಿ, 3.2 ಗ್ರಾಮ್ ಇತ್ತು, ಅದು 32 ಗ್ರಾಮ್ ಇತ್ತು, 4 ತೊಲೆಗೆ ನನಗೆ ಆಗಿ ಬಂದುಬಿಟ್ಟಿದ್ದೀನಿ ಅಂತೇಳಿ ನನ್ನ ಹೆಂಡತಿ ಖುಷಿಯಾಗಿ ಆಯಿತು ಯಾವಾಗ ಕೊಡ್ತಾರೆ ಅಂದಿಲ್ಲ, ನಾನು ಶುಕ್ರವಾರ ತಪ್ಪಿರೋ ಶನಿವಾರ ಒಳಗೆ ಕೊಡ್ತಾರೆ ಅಂತ ಹೇಳಿದಾರೆ ಅಂತಂದೆ. ಬಟ್ ನಾನು 2 ಡೇಸು ಒಂದು ತಿರ್ಗಾ ಮರುದಿನ ಅಂದರೆ ಶುಕ್ರವಾರ ಮಧ್ಯಾಹ್ನ ನನಗೆ ಮಧ್ಯಾಹ್ನ 11 ಗಂಟೆ 15 ನಿಮಿಷಕ್ಕೆ ಒಬ್ಬರು ಕಾಲ್ ಮಾಡಿದರು. ಸೌಮ್ಯ ಲಿಖಿತ ಅಂತ ಒಂದು ನಂಬರಿಂದ ಕಾಲ್ ಬಂತು. ಅವರು ನನಗೆ ಕಾಲ್ ಮಾಡಿ ನೀವೇನೋ ಕಳ್ಕೊಂಡಿದ್ದೀರಾ, ನೀವು ಏನು ಕಳ್ಕೊಂಡಿದ್ದೀರಾ, ನಿಮ್ಮ ಹೆಸರು ಏನು ಅಂತ ಕೇಳಿದ್ರು. ಈಗಿನ ಕಾಲದಲ್ಲಿ ಯಾರಾದರೂ ಫ್ರಾಡ್ ಮಾಡ್ತಾರಂತೇಳಿ ನಾವು ಇನ್ಫಾರ್ಮೇಷನ್ ಕೊಡೋಕ್ಕೆ ಹೋಗಲಿಲ್ಲ. ನಾನು ಅವ್ರಿಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಶೇರ್ ಮಾಡಲಿಲ್ಲ. ನನ್ನ ಹೆಸರು ವಸಂತ್ ಅಂತಲೂ ಹೇಳಿಲ್ಲ. ಅವರು ಇಲ್ಲಪ್ಪ ನೀನೇನೋ ಕಳ್ಕೊಂಡು ನೋಡು, ನೀನು ನನಗೆ ಕಾಲ್ ಮಾಡ್ತೀನಿ ನೋಡು ಅಂದಾಗ ನನಗೆ ಐಡೆಂಟಿಫೈನೂ ಆಗಲಿಲ್ಲ. ನಾನು ಸ್ವಲ್ಪ ಕಳೆದೋಗಿರೋ ಟೆನ್ಷನ್ನಲ್ಲಿ ಏನು ಮಾತಾಡೋಕ್ಕೆ ಆಗಲಿಲ್ಲ. ನನಗೆ ಮತ್ತೆ ರಿಟರ್ನ್ ಕಾಲ್ ಬಂತು. ಕಾಲ್ ಬಂದ ತಕ್ಷಣ ನೋಡಪ್ಪ ನೀವು ಒಂದ್ಸಲ ಆಲೋಚನೆ ಮಾಡಿ ನನಗೆ ಕಾಲ್ ಮಾಡಪ್ಪ ಅಂತ ಹೇಳಿದ್ರು. ನಾನು ಇಲ್ಲ ಬಿಡಮ್ಮ, ನಾನು ಕಾಲ್ ಅಂಥದ್ದೇನೋ ಇದ್ದರೆ ನಾನು ಕಾಲ್ ಮಾಡ್ತೀನಿ ಅಂದ್ಕೊಂಡೆ. ನನಗೆ ಸಾಟರ್ಡೆ ನೈಟು ನನಗೆ ಹಿಂಗಿಂಗ ಬ್ಯಾಂಕು ಅಂತ ಅಜ್ಜಿಯವರು ಹೇಳಿದ್ರು, ನೀನು ನನಗೆ ಕಾಲ್ ಮಾಡ್ತೀಯ ಅಂತಂದಾಗ ನನಗೆ ಸ್ವಲ್ಪ 11 ಗಂಟೆಗೆ ಸ್ವಲ್ಪ ಐಡೆಂಟಿಫೈ ಆಗಿತ್ತು. ನಾನು ಟೈಮ್ ಆಗಿತ್ತು, ಅವ್ರಿಗೆ ಕಾಲ್ ಮಾಡೋದು ಬೇಡ ಅಂತೇಳಿ ಬೆಳಿಗ್ಗೆ ಮರುದಿನ ನಮ್ಮ ಮಾವನಾದ ಮಹೇಶ್ ಅವ್ರ ಹತ್ರ ಹೋದೆ. ಮಹೇಶ್ ಅವರಿದ್ದು, ಅವರು ಕಾಲ್ ಮಾಡಿ ಮಾತಾಡಿದ್ರು, ಹಿಂಗ ನಮ್ಮದೇ ಕಳೆದೋಗಿರೋದು ಬಂಗಾರ ಅಂತ ಹೇಳಿದ್ವಿ. ಇಲ್ಲ ಆಯ್ತಪ್ಪ, ನಿಮ್ಮ ಬಂಗಾರ ಸೇಫ್ಟಿ ಆಗಿದೆ, ನೀವು ಬಂದು ತಗೊಂಡು ಹೋಗಿರ ಅಂತ ಹೇಳಿದ್ರು. ಈಗಿನ ಪರಿಸ್ಥಿತಿಯಲ್ಲಿ ಅದು ಕಳೆದೋಗಿರೋ ಬಂಗಾರ ಈ ರೇಟಲ್ಲಿ ಕೊಟ್ಟಿರತಕ್ಕಂಥದ್ದು ತುಂಬ ಧನ್ಯವಾದಗಳು. ಅವರು ಕೊಟ್ಟಿರೋ ಸಾಷ್ಟಾಂಗ ನಮಸ್ಕಾರಗಳು ಆ ಅಜ್ಜಿಯವರಿಗೆ. ಇಷ್ಟು ಹೇಳಲು ನಾನು ಇಷ್ಟಪಡ್ತೇನೆ. ಕಳೆದು ಹೋದ ಒಡವೆ ಮರಳಿ ಸಿಕ್ಕ ಸಂತಸ ವ್ಯಕ್ತಪಡಿಸಿರುವ ಮಾಲೀಕರು ರುಕ್ಮಿಣಮ್ಮ ಅವರಿಗೆ ಸೀರೆ ವಸ್ತ್ರ ಸಿಹಿ ನೀಡಿ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದ್ದು ಪ್ರಾಮಾಣಿಕತೆ ಮತ್ತು ಸಾಮಾಜಿಕ ಜವಾಬ್ದಾರಿಯ ಪ್ರತೀಕವಾಗಿ ರುಕ್ಮಿಣಮ್ಮ ಅವರ ನಡೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ.